ಸ್ನೇಹಿತರೆ ನಮಸ್ಕಾರ. ಇಲ್ಲೊಂದು ಕೃಷಿ ಜಮೀನು ತೋರಿಸ್ತಾ ಇದ್ದೀನಿ. ಈ ಜಮೀನಲ್ಲಿ ಅಡಿಕೆ ಗಿಡದಲ್ಲಿ ನೋಡ್ಬೋದು ಹೊಲದ ತುಂಬ ಕಳೆ ಬೆಳೆದಿದೆ. ಪಾರ್ಥಿನಿಯಂ ಗಿಡ, ಅದು ಅಲ್ಬಿಂಗ್ ಗಿಡ, ಕರಿಕೆ ಎಲ್ಲ ಜಾತಿಯ ಕಳೆ ಬೆಳೆದಿದೆ. ನಿಮಗೆ ಅಡಿಕೆ ಗಿಡಗಳು ಆರೋಗ್ಯವಾಗಿ ಕಾಣ್ತಾ ಇದ್ದಾವೆ, ಹಿಂದು ಮುಂದೆ ಆಗಿದ್ದಾವೆ, ಬಟ್ ಗಿಡಗಳು ಹೆಲ್ತಿಯಾಗಿ ಕಾಣ್ತಾ ಇದ್ದಾವೆ. ಈಗ ಇದೇ ಜಮೀನಲ್ಲಿ ನೆಕ್ಸ್ಟ್ ಅರ್ಧ ಪಾರ್ಟು ಕಳೆನಾಶಕ ಹೊಡೆದಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಿದ್ದೀರಾ, ಅರ್ಧ ಕಳೆನಾಶಕ ಹೊಡೆದಿದ್ದಾರೆ. ಇದು ಕಳೆನಾಶಕ ಹೊಡೆದಿಲ್ಲ, ಇಲ್ಲಿ ಕಳೆನಾಶಕ ಹೊಡೆದಿದ್ದಾರೆ. ಕಳೆನಾಶಕ ಹೊಡೆದಿರೋ ಗಿಡ ನೋಡಿ ನೀವು ಡಲ್ಲಾಗಿ ಕಾಣ್ತಾ ಇದ್ದಾವೆ. ಕಳೆನಾಶಕ ಹೊಡೆದಿರೋ ಕಡೆ, ಕಳೆನಾಶಕ ಹೊಡೆದಿಲ್ಲದ ಕಡೆ ನೋಡಿರಿ ಗಿಡಗಳು ತುಂಬ ಕಳೆಯಾಗಿ ಹೆಲ್ತಿಯಾಗಿ ಕಾಣ್ತಿದ್ದಾವೆ. ಅಂದರೆ ಇಲ್ಲೇ ಅರ್ಥ ಮಾಡ್ಕೋಬೋದು. ಈಗ ಏನು ಈ ಕಳೆನಾಶಕ ಹೊಡೆದಿದ್ದಾರೆ ಈ ಪಾರ್ಟಲ್ಲಿ ಮಳೆ ಬಿದ್ದರೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಆಲ್ರೆಡಿಯ ಸೂಕ್ಷ್ಮಾಣುಜೀವಿಗಳು, ಕಳೆನಾಶಕ ಹೊಡೆದಿರೋದು ಸೂಕ್ಷ್ಮಾಣುಜೀವಿಗಳು ಸತ್ತೋಗಿರ್ತವೆ ಹೊಡಿತಾ ಇರೋದ್ರಿಂದ. ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇರಲ್ಲ. ಆಮೇಲೆ ಬಿಸಿಲು ಬಿದ್ದಾಗ ಬೇಗ ಎವಾಪ್ರೇಟ್ ಆಗುತ್ತೆ, ಆವಿ ಆಗೋಗುತ್ತೆ, ಬಿದ್ದ ನೀರೆಲ್ಲ ಹರಿದೋಗುತ್ತೆ. ಸೊ ಈಗ ಇಲ್ಲಿ ನೋಡ್ಬೋದು ನೀವು, ಈ ಥರ ಇದ್ದಾಗ ಏನಾಗುತ್ತೆ ಅಂತಂದರೆ ಬಿದ್ದಂಥ ನೀರು ಭೂಮಿಲಿ ಹಿಡಿದಿಟ್ಕೊಳ್ಳುತ್ತೆ. ಈ ಹಿಡಿದಿಟ್ಕೊಳ್ಳುತ್ತಂದರೆ ಪರ್ಸೆಂಟೇಜ್ ಆಫ್ ಸ್ವಲ್ಪ ಕಳೆ ಗಿಡಗಳು ನೀರು ತೊಗೊಂಡ್ರು ನಾವು ಭೂಮಿಲಿ ತೇವಾಂಶ ಹಿಡಿದಿಡುತ್ತೆ, ಬೇರಿನ ಸಮೂಹದಲ್ಲಿ ಹಿಡಿದಿಟ್ಕೊತವೆ. ಈ ಕಳೆ ಇರೋ ಇದರಲ್ಲಿ ನೀವು ಕಳೆನಾಶಕ ಹೊಡೆಯೋದಕ್ಕಿಂತ ಸಾಧ್ಯವಾದರೆ ವೀಡ್ ಕಟ್ರ್ನಲ್ಲಿ ಕಟ್ ಮಾಡ್ಕೊಂಡು ಅವಾಯ್ಡ್ ಮಾಡ್ಕೊಳ್ಬೋದು. ಅದನ್ನು ಬಿಟ್ಟರೆ ನೆಕ್ಸ್ಟ್ ನೀವು ಟ್ಯಾಕ್ಟರ್ ಬೇಸಾಯ ಹೊಡ್ಬೋದು. ಕಳೆನಾಶಕ ಹೊಡೆಯೋದಕ್ಕಿಂತ ಟ್ಯಾಕ್ಟರ್ ಬೇಸಾಯ ಬೆಟ್ರು ಅಂತ ಅನಿಸುತ್ತೆ ನನ್ನ ಅನಿಸಿಕೆ. ಕಳೆನಾಶಕ ಹೊಡೆಯೋದ್ರಿಂದ ಸ್ನೇಹಿತರೆ ಭೂಮಿ ಹಾಳಾಗುತ್ತೆ, ನಮಗೆ ಗೊತ್ತಾಗಲ್ಲ. ಸ್ಲೋವಾಗಿ ಭೂಮಿ ಹಾಳಾಗ್ತಾ ಹೋಗುತ್ತೆ, ಭೂಮಿ ಫಲವತ್ತತೆ ಕಳ್ಕೊಳ್ಳುತ್ತೆ. ಆಮೇಲೆ ಒಂದೊಂದು ಸರಿ ನಾವು ಎಲ್ಲರೂ ಈ ಕಳೆನಾಶಕ ಹೊಡಿಬೇಕಾರೆ ಸ್ವಲ್ಪ ಏನಾದ್ರು ಡೋಸ್ ಜಾಸ್ತಿ ಮಾಡ್ಕೊಂಡು, ನೀವು ಹೊಡಿಬೇಕಾರೆ ಕೂಲರ್ ಹೊಡಿಬೇಕಾರೆ ಜಾಸ್ತಿ ಹೋಗಲಿ ಅಂತ ಹೇಳ್ಬಿಟ್ಟು ಈ ಥರ ಆದಾಗ ಗಿಡಗಳು ಸತ್ತೋಗೋ ಚಾನ್ಸಸ್ಸು ಉದಾಹರಣೆಗಳು ನೀವು ಅಲ್ಲಲ್ಲೇ ವರದಿ ಆಗಿರ್ತಾವೆ, ನೋಡಿರ್ತೀರ. ಭೂಮಿ ಹಾಳಾಗುತ್ತೆ ಸ್ನೇಹಿತರೆ. ಮತ್ತು ಅದ್ರ ಜೊತೆಗೆ ಅಂತರ್ಜಲನೂ ಹಾಳಾಗುತ್ತೆ. ಈ ಬಿದ್ದ ನೀರು ಈ ಭೂಮಿಲಾರಾಯಿತು ಅವ್ರದ್ದು ಮುಂದಿನ ಭೂಮಿಲಾರಾಯಿತು ಭೂಮಿಗೆ ಹಿಂಗಲೇಬೇಕು. ಇದು ಪರ್ಸೆಂಟೇಜ್ ಆಫ್ ನಾವು ಇದು ಅಂತರ್ಜಲ ಸೇರುತ್ತೆ, ಮತ್ತು ಅದೇ ನೀರನ್ನು ನಾವು ಕುಡಿತಿದ್ವಿ. ಎಷ್ಟಾಗುತ್ತೋ ಅಷ್ಟು ನನ್ನ ಅನಿಸಿಕೆ ಕಳೆನಾಶಕ ಹೊಡೆಯೋದ್ರಿಂದ ಭೂಮಿ ಹಾಳಾಗ್ತಾ ಹೋಗುತ್ತೆ. ಇದರ ಎಫೆಕ್ಟು ಅಂತರ್ಜಲನೂ ಹಾಳಾಗುತ್ತೆ, ಭೂಮಿ ಹಾಳಾಗುತ್ತೆ. ಮತ್ತು ಇದರ ಗಾಳಿ ಸೇವನೆ ಮಾಡ್ತಕ್ಕಂಥವ್ರಾಗಲಿ, ಹೊಡೆಯೋ ರೈತರಾಗಲಿ, ಕೂಲಿ ಕಾರ್ಮಿಕರಾಗಲಿ ಪರ್ಸೆಂಟೇಜ್ ಆಫ್ ಎಫೆಕ್ಟು ಇದ್ದೇ ಇರುತ್ತೆ. ಆದಷ್ಟು ಕಳೆನಾಶಕ ಹೊಡೆಯೋದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ನಿಮಗೆ ತೋರಿಸ್ಕೊತ ಹೋಗ್ತೀನಿ. ನೋಡಿ ಎಷ್ಟು ಡ್ರೈ ಆಗಿ ಕಾಣ್ತೈತೆ ಜಮೀನು. ಇದು ಕಳೆನಾಶಕ ಹೊಡೆದಿರೋದು. ಕಳೆನಾಶಕ ಹೊಡೆದಿಲ್ಲ ನೀವು ನೋಡ್ಬೋದು. ಅದೇ ನಾನು ಆಗಲೇ ಹೇಳ್ದಂಗೆ ಕಳೆನಾಶಕ ಹೊಡೆಯೋದಕ್ಕಿಂತ ಟ್ಯಾಕ್ಟ್ರಿ ಬೇಸಾಯ ಓಡಿಸ್ಬೋದು, ಅಥವಾ ವೀಡ್ ಕಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಅದನ್ನು ಹೊರತಾಗಿ ನೀವು ಹಸಿರೆಲೆ ಗೊಬ್ಬರ ಹಾಕ್ಕೋಬೋದು, ಡಯಾಂಚ್ ಹಾಕ್ಕೋಬೋದು, ಅಪ್ಸೆಣಬು ಹಾಕ್ಬೋದು. ಹೂವಾಗ ಡಯಾಂಚ್ ಅಪ್ಸೆಣಬು ಈ ಥರದವು ಹಾಕ್ಬಿಟ್ಟು ಹೂವಾಗುವಂಥ 45 ದಿವಸ ಇದ್ದಾಗ ನೀವು ರೋಟ್ರಾವೇಟ್ರಿನ ಅಥವಾ ಬಾಂಡ್ಲಿ ಡಿಸ್ಕೋ ಹೊಡೆಸ್ಕೊಂಡ್ರೆ ಒಂದು ಎಕರೆಗೆ ಕನಿಷ್ಠ 15 ಟನ್ನಷ್ಟು ಹಸಿರು ಸಾವಯವ ಗೊಬ್ಬರ ಆಗುತ್ತೆ. ನಿಮಗೆ ಗೊತ್ತಿರುತ್ತೆ, ಸಾವಯವ ಗೊಬ್ಬರ ಈ ಹಸಿರೆಲೆ ಗೊಬ್ಬರದಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗ್ತವೆ, ಭೂಮಿನೂ ಫಲವತ್ತತೆ ಹೆಚ್ಚಾಗುತ್ತೆ ಸ್ನೇಹಿತರೆ. ಅದನ್ನು ಬಿಟ್ಟರೆ ಅಳಸಂದೆ ಹಾಕ್ಕೋಬೋದು, ಹುರುಳಿ ಹಾಕ್ಬೋದು. ಅಡಿಕೆ ಗಿಡ ದೊಡ್ಡವಾದಮೇಲೆ ವೆಲ್ವೆಟ್ ಬೀನ್ಸ್ ಹಾಕ್ಬೋದು ಸ್ನೇಹಿತರೆ. ವೆಲ್ವೆಟ್ ಬೀನ್ಸು ಏನಪ್ಪ ಅಂತಂದರೆ, ಅದು ವೆಲ್ವೆಟ್ ಬೀನ್ಸು ತುಂಬ ಜೋರಾಗಿ ಬೆಳೆಯುತ್ತೆ. ವೆಲ್ವೆಟ್ ಬೀನ್ಸು ಈ ಥರ ಗಿಡಕ್ಕೆಲ್ಲ ಹಬ್ಬಿಬಿಡುತ್ತೆ ಸ್ನೇಹಿತರೆ. ಅದನ್ನು ಕೆಳಕ್ಕೆ ನೀವು ಬಳ್ಳಿ ಬಿಡ್ಸಂಗಿರಬೇಕು ವೆಲ್ವೆಟ್ ಬೀನ್ಸ್ ಸಣ್ಣ ಗಿಡದಲ್ಲಿ ಹಾಕೋದಾದರೆ. ಅದನ್ನು ಬಿಟ್ಟರೆ ನೀವು ಅಂತರ್ ಬೆಳೆಯಾಗಿ ಬೇರೆ ಬೆಳೆಗಳನ್ನ ಬೆಳ್ಕೋಬೋದು ಸ್ನೇಹಿತರೆ. 45 ದಿವಸಕ್ಕೆ ಬರ್ತಕ್ಕಂಥ ಹಸಿರೆಲೆ ಗೊಬ್ಬರಗಳ್ನ ಹಾಕ್ಬಿಟ್ಟು ರೋಟಾವೇಟ್ರ್ ಬಾಂಡ್ಲಿ ಹೊಡಿಬೋದು ಅಂತ ಹೇಳಿದೆ. ಹಾಗೆ ದೀರ್ಘಕಾಲಿಕವಾಗಿ ಬರುವಂಥ ಬೆಳೆಗಳನ್ನ ಹಾಕ್ಬೋದು. ಉದಾಹರಣೆಗೆ ನೋಡೋದಾದರೆ ಸ್ನೇಹಿತರೆ, ಅಳಸಂದೆ ಹಾಕ್ಬೋದು, ಹುರುಳಿ ಹಾಕ್ಬೋದು. ನೀವು ಅಳಸಂದೆ ಹಾಕ್ಬಿಟ್ಟು ಅದನ್ನು ಪೂರ್ತಿ ಒಣಗೋ ತನಕ ಬಿಟ್ಬಿಡ್ಬೇಕು. ಹೇಗೆ ಬಯಲು ಜಮೀನಿನಲ್ಲಿ ಅಳಸಂದೆ ಹಾಕಿ ಬೆಳೆ ತಗೋತೀವೋ ಪೂರ್ತಿ ಹೂವಾಗಿ ಕಾಯಿ ಒಣಗೋ ತನಕ ಬಿಡಬೇಕು. ಆ ಕಾಯಿನ 1 ವರ್ಷ ನೀವು ಫಸಲು ತಗೊಂಬದು ಕೈ ಬಿಟ್ಬಿಟ್ರಿ. ನಿಮ್ಮ ಮನೆಗಾಗೋವಷ್ಟು, ಈಗ 1 ಎಕರೆಗೆ ಅಳಸಂದೆ ಹಾಕಿದ್ರಿ ಅಂದ್ಕೊಳ್ರಿ, 1 ಎಕರೆಗೆ ಹುರುಳಿ ಹಾಕ್ಕೊಂಡಿದ್ದೀವಿ ಅಂದ್ಕೊಳ್ರಿ, ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಕಾಯಿಗಳನ್ನ ನೀವು ಕಟ್ ಮಾಡ್ಕೊಳ್ರಿ. ನೀವು ಒಂದು 5-10 kg ಬೇಕಾಗುತ್ತೆ ಅಂದ್ಕೊಳ್ರಿ, ನಿಮ್ಮ ಮನೆಗೆ ಅಷ್ಟು ಕಟ್ ಮಾಡ್ಕೊಳ್ರಿ. ಉಳಿದಿದ್ದ ನೀವು ಕಟಾವೇ ಮಾಡಬೇಡ್ರಿ. ಹಾಗೆ ಕೃಷಿ ಜಮೀನಲ್ಲಿ ಬಿಟ್ಟುಬಿಟ್ರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಅದು ಮಳೆಗಾಲ ಮುಗಿದಂಗೆ ಈ ಬೇಸಿಗೆ ಕಾಲ ಬಂದಲ್ಲಿ ಏನಾಗುತ್ತೆ ಅಂದರೆ ಅದೆಲ್ಲ ಬೀಜಗಳು ಆ ಬಿಸಿಲಿಗೆ ಹೊಡೆದ್ಬಿಟ್ಟು ಸಿಡಿತವೆ.
ಸಿಡಿತವೆ ಅಂದರೆ ಅದೇನು ರ್ಯಾಪರ್ ಇರುತ್ತೆ ಓಪನ್ ಆಗಿಬಿಟ್ಟು ಕೃಷಿ ಜಮೀನು ತುಂಬ ಬೀಜಗಳು ಸಿಡಿತವೆ. ಈ ಬೀಜಗಳು ಸಿಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಮುಂದಿನ ವರ್ಷದಿಂದ ನಿಮ್ಮದು ಏನು ಕಳೆ ಗಿಡಗಳಿದಾವೆ ಆ ಕಳೆ ಗಿಡಗಳು ಬೆಳೆಯಲ್ಲ. ಯಾಕಂದರೆ ಹೊಲದ ತುಂಬ ಇದೇ ಹುರುಳಿ ಕಾಳು ಆಯಿತು, ನೀವೇನು ಅಳಸಂದೆ ಹಾಕಿರ್ತಾರೆ ಅದೇ ಬೆಳ್ಕೊಳ್ಳುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಅದೇ ಅಳಸಂದೆ ಹುರುಳಿ ಬೆಳ್ಕೊಂತ ಹೋಗುತ್ತೆ. ನೆಕ್ಸ್ಟು ನಿಮಗೆ ಈ ಕಳೆನಾಶಕ ಹೊಡೆಯೋದಾಗಲಿ ಅಥವಾ ಟ್ಯಾಕ್ಟರ್ ಬೇಸಾಯ ಹೊಡೆಸೋದ್ರಾಗಲಿ ತಾಪತ್ರೆ ಇರಲ್ಲ. ಯಾಕಂದರೆ ಇವೆಲ್ಲ ಹಸಿರೆಲೆ ಗೊಬ್ಬರ ತುಂಬ ಹಸಿರೆಲೆ ಗೊಬ್ಬರ ಕೊಡ್ತವೆ. ನೀವು ದೀರ್ಘಾವಧಿ ಬೆಳೆ ಮಾಡ್ಕೊತೀವಿ ಅಂದರೆ ಆ ಥರ ಪ್ಲಾನ್ ಮಾಡ್ಕೋಬೋದು ಸ್ನೇಹಿತರೆ. ಅದನ್ನು ಬಿಟ್ಟರೆ ಬಳ್ಳಿ ಗೆಣಸು ಅಂತ ಬರುತ್ತೆ, ಸಿಹಿ ಗೆಣಸು ಅಂತಾರೆ. ಸಿಹಿ ಗೆಣಸು ಅಷ್ಟೇ, ನೀವು ಒಂದು ಸರಿ ಮಳೆಗಾಲದಲ್ಲಿ, ಈಗ ಮಳೆಗಾಲ ರನ್ನಿಂಗ್ ಇದೆ, ಮಳೆಗಾಲದಲ್ಲಿ ಈ ಥರ ಜಮೀನಿದ್ದ ಒಂದು ಸರಿ ಬೇಸಾಯ ಹೊಡೆಸ್ಬಿಟ್ಟು ನಿಮಗೆ ಎಲ್ಲಿ ಸಿಗುತ್ತೆ ಆ ಥರ ಅದು ಗೆಣಸು ತರಿಸ್ಕೊಂಬಿಟ್ಟು 3 ಸಾಲು ಹಾಕ್ಕೊಂಬಿಟ್ರೆ ಒಂದೂವರೆ ಅಡಿಗೊಂದು, ಅದು ಅಷ್ಟೇ ಹೊಲ ತುಂಬ ಬೆಳ್ಕೊಳ್ಳುತ್ತೆ ಗೆಣಸು. ಹೊಲ ತುಂಬ ಗೆಣಸು ಬೆಳ್ಕೊಂಡು ಏನಾಗುತ್ತೆ ಅಂದರೆ ನಿಮಗೆ ನೆಕ್ಸ್ಟು ಅದು ಗೆಣಸು ಹೊಲ ತುಂಬ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದನ್ನು ಅಷ್ಟೇ ಒಂದು ಸರಿ ಪೂರ್ತಿ ಬಿಟ್ಟುಬಿಟ್ರೆ 1 ವರ್ಷ, ನೆಕ್ಸ್ಟ್ ವರ್ಷದಿಂದ ಭೂಮಿಲೇ ಗೆಣಸಿರುತ್ತೆ. ಸ್ನೇಹಿತರೆ ಗೆಣಸು ಬಗ್ಗೆ ಏನು ಮಾತಾಡ್ತಿದ್ವಿ, ಗೆಣಸು ಸ್ನೇಹಿತರೆ ಈಗ ಮಳೆಗಾಲದಲ್ಲಿ ಹಾಕ್ಕೊಂಡ್ರೆ ಒಂದು 4-5 ತಿಂಗಳು ಇರುತ್ತೆ, ಮತ್ತು ಅದು ಬಳ್ಳಿ ಒಣಗ್ತಾ ಬರುತ್ತೆ. ಆ ಬಳ್ಳಿ ಒಣಗಿದ ಮೇಲೆ ಏನಾಗುತ್ತೆ ಅಂದರೆ ಅದರದ್ದು ಗೆಡ್ಡೆ ಭೂಮಿಯಲ್ಲೇ ಇರುತ್ತೆ. ಈ ಗೆಡ್ಡೆ ಭೂಮಿಯಲ್ಲಿರೋದ್ರಿಂದ ಏನಾಗುತ್ತೆ ಅಂತಂದರೆ ಭೂಮಿ ಸಡಿಲಾಗುತ್ತೆ. ಈಗ ಗೆಡ್ಡೆ ಬೆಳೆಯೋಕ್ಕೆ ಸ್ಪೇಸ್ ಬೇಕಲ್ಲ, ಹಾಗಾಗಿ ಭೂಮಿ ಸಡಿಲಾಗುತ್ತೆ. ಇದು ಕೊಳೆತ್ರೆ ಅಥವಾ ಕಳಿತ್ರೆ ಗೊಬ್ಬರ ಆಗುತ್ತೆ. ಆಮೇಲೆ ಮತ್ತೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಇದು ನೀವು ರೋಟ್ರಿನೇ ಓಡಿಸ್ರಿ, ಬಾಣಲಿನೇ ಓಡಿಸ್ರಿ, ಅದು ಏನು ಓಡಿಸ್ದಂಗೆ ಹಾಗೆ ಕೈ ಬಿಡಿ. ಮತ್ತೆ ಬೇಸಿಗೆ ಕಾಲ ಬಂದಮೇಲೆ ಮತ್ತೆ ನೀವು ನೀರು ಎಲ್ಲೆಲ್ಲಿ ಕೊಡ್ತೀರ ಮತ್ತು ಅದೇ ಗೆಣಸು ಬಳ್ಳಿ ಬೆಳ್ಕೊಳ್ಳುತ್ತೆ. ಇವಾಗ ನಿಮ್ದು ಏನು ಈ ಗರಿಕೆ ಬೆಳೆಯೋದಾಗಿರ್ಬೋದು ಅಥವಾ ಈ ಪಾರ್ಥೇನಿಯಂ ಗಿಡ ಬರ್ಬೋದು, ಕಳೆ ಗಿಡಗಳು ಬೆಳೆಯೋ ಜಾಗದಲ್ಲಿ ಅದೇ ನೀವು ಅಳಸಂದೆ ಹಾಕಿ ಹಾಗೆ ಕೈ ಬಿಟ್ಟಿರ್ತಾರೋ ಅಥವಾ ಉರುಳಿ ಹಾಕಿ ಹಾಗೆ ಕೈ ಬಿಟ್ಟಿರ್ತಾರೋ ಅದೇ ಥರ ಗೆಣಸನ್ನು ಬೆಳ್ಕೊಂಬತ್ತೆ. ಈ ಗೆಣಸುನವ ಈ ಸಣ್ಣ ಗಿಡದಲ್ಲಿ ನೀವು ಕಳೆನಾಶಕ ಪರಿವರ್ತನೆ ಬೆಳೆಯಾಗಿ ಗೆಣಸು ತಗೋಬೋದು, ಉರುಳಿ ತಗೋಬೋದು. ಉರುಳಿ ತಗೊಳ್ಳೋದ್ರಿಂದ ಅಂದರೆ ಬೇರೆ ಅಪ್ಸೆಣಬು ಅಥವಾ ಡಯಂಚ ಹಾಕೋದ್ರಿಂದ ಏನಾಗುತ್ತೆ ಅಂದರೆ 45 ದಿವಸಕ್ಕೆ ನೀವು ಮಲ್ಚಿಂಗ್ ಮಾಡಬೇಕಾಗತ್ತೆ, ಬಾಣಲಿ ಅಥವಾ ರೋಟ್ರಿ ಓಡಿಸ್ಬಿಟ್ಟು. ನೀವು ಉರುಳಿ ಹಾಕೋದ್ರಿಂದ ಮನೆಗೆ ಬೇಕಾಗುವಷ್ಟು ಕಾಳು ಬೆಳ್ಕೊಬೋದು, ಕಾಳು ಕಟ್ ಮಾಡ್ಕೋಬೋದು ಅಥವಾ ಹಾಗೆ ಕೈ ಬಿಡ್ಬೋದು ಅಥವಾ ಬಾಣಲಿ ಓಡಿಸ್ಬೋದು. ಅಳಸೆಂದನೂ ಸೇಮ್ ಅದೇ, ಅದ್ರ ಬದಲು ಅವನ್ನು ಬೆಳಿಬೋದು, ಅದ್ರ ಜೊತೆಗೆ ಗೆಣಸನ್ನು ಬೆಳಿಬೋದು. ಅಂದರೆ ನಿಮ್ಮ ಮನೆಗೂ ಉಪಯೋಗ ಥರ ಇರುತ್ತೆ. ಅಕಸ್ಮಾತ್ವಾಗಿ ನೀವು ಯುವಕರು ಯಾರು ಕೃಷಿ ಮಾಡ್ತಿದ್ರಿ ಅಂತಂದರೆ ಮನೆಗೆ ಕೆಲವೊಂದು ಅವರು ಸಾಂಪ್ರದಾಯಿಕ ಅಂದರೆ ಅವ್ರು ಏನು ನೋಡ್ಕೊಂಬಂದಿರ್ತಾರೆ ಆ ಕೃಷಿನ ಅವ್ರಿಗೆ ಒಪ್ಪಿಸ್ಬೇಕಾಗುತ್ತೆ. ಇವಾಗ ಮಾಮೂಲು ರೊಟೀನನ್ನು ಆ ಬುದ್ಧಿ ಬಂದಾಗಲಿಂದ ಏನು ಮಾಡಿರ್ತಾರೆ ಅಂತಂದರೆ ಅಡಿಕೆ ಗಿಡ ಅಂತಂದರೆ ಕಳೆ ಬೆಳೆದ ತಕ್ಷಣ ಬಾಣಲಿ ಓಡಿಸೋದು ಅಥವಾ ಕಳೆನಾಶಕ ಹೊಡೆಯೋದು ಮಾಡ್ಕೊಂಬಂದಿರ್ತಾರೆ. ನೀವು ಅವ್ರಿಗೆ ಒಪ್ಪಿಸ್ಬೇಕಾದ್ರೆ ಓಕೆ ಉರುಳಿ ಹಾಕೈತೆ ಮನೆ ಕಾಳಾದವು ಗೊಬ್ಬರ ಆತು ಅನ್ನಂಗಿರುತ್ತೆ, ಅಳಸಂದೆ ಹಾಕಿದರೆ ಮನೆ ಕಾಳಾತು ಗೊಬ್ಬರ ತೊಂಬದಿರುತ್ತೆ. ಅದೇ ಥರ ಗೆಣಸೂ ಮಾಡ್ಬೋದು. ನೀವು ಅದನ್ನು ಕಮರ್ಷಿಯಲಾಗಿ ಕಿತ್ಕೊಂಡು ಮಾರೋದಾದ್ರೂ ಮಾರ್ಬೋದು. ಇವಾಗ ನೀವು ಈಗ 8 ಅಡಿಕೆ ದಾಯದಲ್ಲಿ ಒಂದು 10 kg ಗೆಣಸು ಸಿಗುತ್ತಂದರೆ ಅಷ್ಟು 10 kg ಕೀಳೋಕ್ಕಾಗಲ್ಲ. ಅಲ್ಲಲ್ಲೇ ಗಿಡಗಳೊಂದು ಉಳ್ಕೊಂಡಿರ್ತವೆ, ಒಂದು ಕೆಟ್ಟಿರುತ್ತೆ, ಒಂದು ಅರ್ಧ ಕಟ್ಟಾಗಿರುತ್ತೆ. ಹಿಂಗೆ ಉಳ್ಕೊಂಡಿದ್ದೆ ನೆಕ್ಸ್ಟ್ ಎಲ್ಲಿ ಇರುತ್ತೋ ಅಲ್ಲಿ ಗೆಣಸು ಬೆಳ್ಕೊಬೋದು. ಸ್ನೇಹಿತರೆ, ಇದು ಗೆಣಸಿನ ಬಗ್ಗೆ. ಸ್ನೇಹಿತರೆ, ಇದೇ ನೀವು ಈ ಅಡಿಕೆ ಗಿಡದಲ್ಲಿ ಹಸಿರೆಲೆ ಗೊಬ್ಬರವಾಗಿ ಬೆಳ್ಕೊಬೋದು ಅಂತಂದರೆ ನಾನು ನೋಡಿರೋದು ಅಥವಾ ಕೇಳಿರೋದು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಪಿರೇರಿಯಾ ಅಂತ ಬರುತ್ತೆ. ಇದನ್ನು ನಾನು ಅವ್ರ ತೋಟಕ್ಕೆ ಕೆಲವೊಂದು ತೋಟಕ್ಕೆ ವಿಸಿಟ್ ಕೊಟ್ಟು ನೋಡಿದ್ದೀನಿ. ಹಾಗಾಗಿ ಸ್ನೇಹಿತರೆ ಅದನ್ನು ಬೆಳಿಬೋದು. ಪಿರೇರಿಯಾ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಕಾಡೆಸರು ಅಂತಾರೆ. ಅದು ಈ ತುಮಕೂರು ಸೈಡ್ ಬೆಳೀತಾರೆ. ತುಮಕೂರು ಗುಬ್ಬಿ ತಾಲೂಕಲ್ಲಿ, ತುಮಕೂರು ತಾಲೂಕಲ್ಲಿ, ಕೊರಟಗೆರೆ ತಾಲೂಕಲ್ಲಿ ಪಿರೇರಿ ಅಂತ ಬೆಳೀತಾರೆ. ಅದು ಅಷ್ಟೇ ಸೇಮ್, ಮಳೆಗಾಲದಲ್ಲಿ ಬೀಜ ಹಾಕಿದರೆ ಅದು ಸ್ಪ್ರೆಡ್ ಆಗ್ತಾ 1 ವರ್ಷ 2 ವರ್ಷದೊಳಗೆ ಇಡೀ ಹೊಲ ಪೂರ್ತಿ ಸ್ಪ್ರೆಡ್ ಆಗುತ್ತೆ. ಅದು ಬಳ್ಳಿ ಜಾತಿದು. ನಾರ್ಮಲಾಗಿ ಈ ಥರ ಈ ಎತ್ತರ ಗಿಡ ಬೆಳೆದಿದ್ರೆ ಬಳ್ಳಿ ಬೆಳ್ಕೊಂಡು ಗಿಡನ ಬಗ್ಗಿಸಿ ಬೆಳ್ಕೊಂತ ಹೋಗುತ್ತೆ. ಅದು ಬೀಜ ತುಂಬ ಕೇರ್ಸಿಟ್ ಇದೆ, ತುಂಬ ಬೀಜ ಸಿಗಲ್ಲ. ಅದು ಬೀಜ ಕಲೆಕ್ಟ್ ಮಾಡೋದು ತುಂಬ ಸಣ್ಣ ಬೀಜ ಬರುತ್ತೆ. ಹೆಸರು ಕಾಳಿಗಿನ ಸಣ್ಣ ಬೀಜ ಬರುತ್ತೆ. ಅದು ಬೀಜ ಕಲೆಕ್ಟ್ ಮಾಡೋ ಪ್ರಾಬ್ಲಮಿಂದ ಬೀಜ ನೀವು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹುಡುಕಿ ರೈತರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು. ತುಮಕೂರು ಸರೌಂಡಿಂಗಲ್ಲಿ ಬೆಳೀತಾರೆ ಪಿರೇರಿಯಾ ಅಥವಾ ಕಾಡೆಸರು ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಅದ್ರದ್ದು ಕೆಲವೊಂದು ವೀಡಿಯೋಗಳು ನೀವು ಸಾಮಾಜಿಕ ಜಾಲತಾಣದಲ್ಲಿ ಇದ್ದಾವೆ ಸ್ನೇಹಿತರೆ, ಗಮನಿಸ್ಬೋದು. ಉದ್ದೇಶ ಇಷ್ಟೇ, ಕಳೆನಾಶಕ ಸ್ಟೆಪ್ ಬೈ ಸ್ಟೆಪ್ ಕಂಟ್ರೋಲ್ ಮಾಡ್ಕೊತ ಕಳೆನಾಶಕ ಹೊಡೆಯೋದೇ ಬೇಡ ಅಂತ ಹೇಳ್ತೀನಿ. ಭೂಮಿ ಹಾಳಾಗ್ತಿದೆ, ಈ ಕಳೆನಾಶಕ ಹೊಡೆಯೋದು ಬೇಡ, ಆದಷ್ಟು ಕಂಟ್ರೋಲ್ ಮಾಡೋಣ. ಭೂಮಿ ಹಾಳಾಗೋದು ಬೇಡ. ಭೂಮಿ ಹಾಳಾಗೋದ್ರ ಜೊತೆಗೆ ಬರೀ ಭೂಮಿ ಹಾಳಾಗಲ್ಲ, ಆಗಲೇ ಹೇಳ್ದಂಗೆ ಅಂತರ್ಜಲ ಹಾಳಾಗುತ್ತೆ, ವಾಯು ಮಾಲಿನ್ಯ ಆಗುತ್ತೆ. ಈ ಆದಷ್ಟು ಕೆಮಿಕಲ್ ಕಂಟ್ರೋಲ್ ಮಾಡೋಣ ಎಂಬುದು ಇದ್ರ ಉದ್ದೇಶ ಸ್ನೇಹಿತರೆ. ಕಳೆನಾಶಕ ಹೊಡೆದಿರೋ ಜಮೀನು ಡ್ರೈ ಆಗೈತೆ, ಇನ್ನು ಒಣಗ್ತಾ ಇದೆ, ಓಪನ್ ಆಗುತ್ತೆ. ಭೂಮಿ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಇರಲ್ಲ. ಆಮೇಲೆ ತೇವಾಂಶ ಇವತ್ತು ಮಳೆ ಬಂದರೆ ಓಪನ್ ಆಗಿದ್ದಾಗ ಎವಾಪರೇಟ್ ಅಂದರೆ ಆವಿಯಾಗಿ ಹೋಗುತ್ತೆ. ಇದು ಕಳೆ ಇರ್ತಕ್ಕಂಥ ಜಮೀನು. ಇಲ್ಲಿ ಏನಾಗುತ್ತೆ ಅಂದರೆ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಇರುತ್ತೆ, ಜೊತೆಗೆ ತೇವಾಂಶ ಬೇಗ ಆರಲ್ಲ. ಈ ಭೂಮಿಯಲ್ಲಿ 10 ದಿವಸಕ್ಕೆ ಒಣಗಿದಂಗೆ ಕಾಣಿಸಿದ್ರೆ ಇದು 15 ದಿವಸ ಆದ್ರೂ ಒಣಗಿರಲ್ಲ, ತೇವಾಂಶ ಹಿಡಿದಿಟ್ಟಿರುತ್ತೆ. ಆಮೇಲೆ ಇದನ್ನು ನಾವೇನು ನೆಕ್ಸ್ಟ್ ಏನೋ ಒಂದು ಬಾಣಲಿ ಓಡಿಸ್ತೀವೋ
ಅಥವಾ ಬೇಸಾಯ ಮಾಡ್ತೀವೋ ಇದು ಹಸಿರೆಲೆ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಇದು ಬೀಜ ಇದು ಏನು ಕಳೆನಾಶಕ ಪಾರ್ಥಿಯನಿಯಮ್ ಆಗಿರ್ಬೋದು, ಇನ್ನೊಂದು ಯಾವುದೋ ಬಳ್ಳಿ ಆಗಿರ್ಬೋದು, ಬೀಜ ಆಗೋದಕ್ಕೂ ಮುಂಚೆ ಹೊಡೆದಾಗ ಇದು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಆದಷ್ಟು ಈ ಸಮಾಜಕ್ಕೆ ಒಂದು ಒಳ್ಳೇದು ಕೊಡೋಣ ಅಂತ ನಾವು ಯೋಚನೆ ಮಾಡೋದಾದರೆ ಈ ಥರ ಮಾಡ್ಬೋದು ಸ್ನೇಹಿತರೆ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ, ಹೊಸ್ದಾಗಿ ನೋಡ್ತಿರೋ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.